ತಿಲಕವಾಡಿಯಲ್ಲಿ ಪಾಲಿಕೆ ಜಾಗದಲ್ಲಿ ನಿರ್ಮಾಣ ಮಾಡಿರುವ ಬಾರ್ ಅಂಡ್ ರೆಸ್ಟೋರೆಂಟ್ ಬಂದ್ ಮಾಡಿಸಿ ಜಾಗವನ್ನ ಮರಳಿ ಪಡೆಯೋಕೆ 3 ದಿನಗಳಲ್ಲಿ ಪಾಲಿಕೆಯಿಂದ ನೋಟಿಸ್ ಕೊಡಬೇಕೆಂದು ಮೇಯರ್ ಮಂಗೇಶ್ ಪವಾರ್ ಸೂಚನೆ ನೀಡಿದರು. ಶನಿವಾರ ಬೆಳಗಾವಿಯ ಮಹಾನಗರ ಪಾಲಿಕೆಯ ಕೌನ್ಸಿಲ್ ಸಭಾಂಗಣದಲ್ಲಿ ಕರೆಯಲಾಗಿದ್ದ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದರು. ತಿಲಕವಾಡಿ ಪಾಲಿಕೆಯ ಜಾಗದಲ್ಲಿರುವ ಬಾರ್ ಅಂಡ್ ರೆಸ್ಟೋರೆಂಟ್ನಿಂದ ಪಾಲಿಕೆಗೆ ಯಾವುದೇ ರೀತಿಯ ಆದಾಯ ಬರ್ತಾ ಇಲ್ಲ. ಅದಕ್ಕೆ ಬುಧವಾರದೊಳಗೆ ನೋಟಿಸ್ ನೀಡಿ ಪಾಲಿಕೆಗೆ ಜಾಗ ಕಬ್ಜಾ ತೆಗೆದುಕೊಳ್ಳಬೇಕು ಎಂದರು. ಪಾಲಿಕೆಯ ಸದಸ್ಯ ಹನುಮಂತ್ ಕೊಂಗಾಲಿ ಮಾತನಾಡಿ, ತಿಲಕವಾಡಿ ವ್ಯಾಪ್ತಿಯಲ್ಲಿ ಪಾಲಿಕೆಯ ಜಾಗದಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ನಿರ್ಮಾಣ ಮಾಡಿದ್ದಾರೆ. ಅದು ಕೇವಲ ₹1 ಬಾಡಿಗೆ ನೀಡಿ ಕೋಟ್ಯಾಂತರ ರೂಪಾಯಿ ಲಾಭ ಪಡೆದುಕೊಂಡಿದ್ದಾರೆ. ಆದರೆ ಪಾಲಿಕೆಗೆ ಆದಾಯ ತುಂಬಿಲ್ಲ ಎಂದರು. ಬೆಳಗಾವಿ ನಗರದಲ್ಲಿ ಜಾಹೀರಾತು ನಾಮಫಲಕ ಅಳವಡಿಸಿರುವವರು ಪಾಲಿಕೆ ಆದಾಯ ನಷ್ಟ ಮಾಡುತ್ತಿದ್ದಾರೆ. ರವಿ ಕಬಾಡಿ ಎಂಬಾತ ಬೇಕಾಬಿಟ್ಟಿಯಾಗಿ ಸುಲಿಗೆ ಮಾಡ್ತಾ ಇದ್ದಾನೆ. ಅವನ ಮೇಲೆ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದ್ರು. ಇದಕ್ಕೆ ಉತ್ತರಿಸಿದ ಪಾಲಿಕೆಯ ಉಪ ಆಯುಕ್ತೆ ರೇಷ್ಮಾ ತಾಳಿಕೋಟಿ, ಪಾಲಿಕೆಯಿಂದ ಈ ಟೆಂಡರ್ ಮೂಲಕ ಅವರಿಗೆ 2023ರಲ್ಲಿ ಮಾಡಲಾಗಿದೆ ಎಂದರು. ಪ್ರತಿ 30 ವರ್ಷಗಳಿಗೊಮ್ಮೆ ಬಾಡಿಗೆಯನ್ನು ಪರಿಷ್ಕರಿಸುವ ಕರಾರಿಗೊಳಪಟ್ಟು ಸದರಿ ಲೀಸ್ ಅನ್ನು ಶಾಶ್ವತವಾಗಿ ನೀಡಲಾಗಿದೆ. ನಂಬರ್ 2, ಸದರಿ ಸ್ಥಿರ ಆಸ್ತಿಯು ವಾರ್ಷಿಕ ಬಾಡಿಗೆಯನ್ನು ಪ್ರತಿ ವರ್ಷದ ಏಪ್ರಿಲ್ 10ನೇ ತಾರೀಕಿನ ಒಳಗಾಗಿ ಪಾಲಿಕೆಗೆ ಬರೆಸತಕ್ಕದ್ದು. 3, ವಾರ್ಷಿಕ ಬಾಡಿಗೆಯನ್ನು ಹೊರತುಪಡಿಸಿ ಉಳಿದ ಎಲ್ಲ ತೆರಿಗೆ ಹಾಗೂ ಇತರೆ ಶುಲ್ಕಗಳನ್ನು ಲೀಸ್ದಾರರು ಭರಿಸತಕ್ಕದ್ದು. 4, ಲೀಸ್ದಾರರು ಮಹಾನಗರ ಪಾಲಿಕೆಯ ಪರವಾನಗಿ ಇಲ್ಲದೆ ಸದರಿ ಆಸ್ತಿಯನ್ನು ಬೇರೆಯವರಿಗೆ ನೀಡುವುದು, ಮಾರ್ಟ್ಗೇಜ್ ಮಾಡುವುದು, ಮಾರುವುದು, ಹಂಚುವುದು, ಒಳಬಾಡಿಗೆ ನೀಡುವುದು ಸಬ್ಲೀಸ್ ಮಾಡತಕ್ಕದ್ದಲ್ಲ. ಎಂಇಎಸ್ ಸದಸ್ಯ ರವಿ ಸಾಳುಂಕೆ ಮಾತನಾಡಿ, ಪಾಲಿಕೆಯ ಸಭೆಯ ಹಿಂದಿನ ದಿನ ನಿಡುವಳಿಯ ಪತ್ರ ಕೊಡುತ್ತೀರಿ, ನಮಗೆ ಮರಾಠಿಯಲ್ಲಿ ಕೊಡುವಂತೆ ಹಲವಾರು ಬಾರಿ ಮನವಿ ಮಾಡಿದ್ರು, ಅಧಿಕಾರಿಗಳು ಮರಾಠಿಯಲ್ಲಿ ಕೊಡುತ್ತಿಲ್ಲ ಎಂದು ದೂರಿದ್ರು. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.